2025ರಲ್ಲಿ ರೇಷ್ಮೆ ಇಲಾಖೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರದ ನೇಮಕಾತಿ ಆಗಿತ್ತು. ಆದ್ರೆ ಅದರ ಬಳಿಕ 2025ರಲ್ಲಿ ಸುಮಾರು 2-3 ತಿಂಗಳಾಯ್ತು 2025 ಸ್ಟಾರ್ಟ್ ಆಗಿ. ಆದ್ರೆ ಇನ್ನು ಕೂಡ ಒಂದು ನೇಮಕಾತಿ ಆಗಿದ್ದಲ್ಲ ರೇಷ್ಮೆ ಇಲಾಖೆ ಸಂಬಂಧಪಟ್ಟಂತೆ. ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇಲ್ಲಿ ಕಾಣಿಸ್ತಾ ಇರಬಹುದು 3722 ಪೋಸ್ಟ್ ಗೆ ಸಂಬಂಧಪಟ್ಟಂತ ಹೊಸದಾಗಿ ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇರೋದು. ಟೋಟಲ್ ಆಗಿ ಎಷ್ಟಿದೆ ಹೇಳಿ, 3222 ಪೋಸ್ಟ್ ಗೆ ಸಂಬಂಧಪಟ್ಟಂತ ನೇಮಕಾತಿ ಆಗ್ತಾ ಇದೆ. ಇದಕ್ಕೆ ಸೆಕೆಂಡ್ PUC ಪಾಸ್ ಆದವರು, ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ರೇಷ್ಮೆ ಇಲಾಖೆಯಲ್ಲಿ ಅಪ್ಲೈ ಮಾಡಬಹುದು. ಅದೇ ರೀತಿಯಾಗಿ SSLC ಪಾಸ್ ಆದಂತ ವಿದ್ಯಾರ್ಥಿಗಳು ರೇಷ್ಮೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇಲ್ಲಿ ಏನೇನು ಪೋಸ್ಟ್ ಇದಾವ ಅಂದ್ರೆ SDA ಹುದ್ದೆಗಳಿರತ್ತೆ, FDA ಹುದ್ದೆಗಳಿರತ್ತೆ, ಮುಖ್ಯ ಕಾರ್ಯದರ್ಶಿ ಹುದ್ದೆ ಇರತ್ತೆ, ಅದರ ಹತ್ರ ಸಲಹೆಗಾರ, ಮೇಲ್ವಿಚಾರಕ, ಕ್ಲರ್ಕ್ ಹುದ್ದೆಗಳು, ಇನ್ನೂ ಹಲವಾರು ಪೋಸ್ಟ್ ಖಾಲಿ ಇದಾವೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ವೀಕ್ಷಕರೇ. ನೋಡಿ, ಮಹಿಳೆಯರಾಗಬಹುದು ಪುರುಷರಾಗಬಹುದು, ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆ ಮಹಿಳೆಯರು ಪುರುಷರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಅರ್ಜಿ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಅದು ತುಂಬಾ ಮುಖ್ಯ ಆಗಿರತ್ತೆ. ಮುಂದ್ಗಡೆ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಈ ಒಂದು ನೇಮಕಾತಿ ಇದೆಯಲ್ಲ, ಹುದ್ದೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಕರ್ನಾಟಕ ರೇಷ್ಮೆ ಇಲಾಖೆ ನೇಮಕಾತಿ 2025ರ ನೇಮಕಾತಿ. 2024ರಲ್ಲಿ ಅರ್ಜಿಯನ್ನ ಕರೆದಿದ್ರು, ಅದರ ಬಳಿಕ ಯಾವುದೇ ಕರೆದಿದ್ದಲ್ಲ. ಈಗ ಬೃಹತ್ ನೇಮಕಾತಿ ಆಗಿರತ್ತೆ. ಮೊಟ್ಟ ಮೊದಲ ಬಾರಿಗೆ ಖಾಲಿ ಇರೋಂತ ಪೋಸ್ಟ್ ಕರ್ನಾಟಕದ ಎಲ್ಲಾ ಒಂದು ಜಿಲ್ಲೆಗಳಲ್ಲಿ ಖಾಲಿ ಇರತ್ತೆ. ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ 56,000 ತನಕ ವೇತನ ಇರತ್ತೆ. ಇದಕ್ಕಿಂತ ಜಾಸ್ತಿ ಕೂಡ ಕೊಡ್ತಾರೆ. ಆದ್ರೆ ಒಂದು ಒಟ್ಟಿಗೆ ಅಂದಾಜಲ್ಲಿ ಮೇಲೆ 56,000 ತನಕ ಇರತ್ತೆ. ಇದಕ್ಕೆ ಮಹಿಳೆಯರು ಪುರುಷರು ಅಪ್ಲೈ ಮಾಡೋದಕ್ಕೆ ರೂಲ್ಸ್ ಇರತ್ತೆ ರೇಷ್ಮೆ ಇಲಾಖೆಯಲ್ಲಿ. ಇಲ್ಲಿ ಏನೇನು ಪೋಸ್ಟ್ ಇದೆ ನೋಡಿ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ. ಇಲ್ಲಿ 4 ಪ್ರಕಾರ ಇರತ್ತೆ. ಗ್ರೂಪ್ A, ಗ್ರೂಪ್ C ಈ ರೀತಿಯಾಗಿ. ಮೊದಲನೇ ಗ್ರೂಪ್ ದಲ್ಲಿ 35 ಪೋಸ್ಟ್ ಇರತ್ತೆ. ಎರಡನೇ ಗ್ರೂಪ್ ದಲ್ಲಿ 322 ಪೋಸ್ಟ್ ಇರತ್ತೆ. ಮೂರನೇ ಗ್ರೂಪ್ ದಲ್ಲಿ 2511 ಪೋಸ್ಟ್ ಇರತ್ತೆ. ಕೊನೆಯದಾಗಿ ಗ್ರೂಪ್ D ದಲ್ಲಿ 351 ಪೋಸ್ಟ್ಗಳು ಖಾಲಿ ಇರತ್ತೆ. ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಖಾಲಿರುವಂತ ಪೋಸ್ಟ್ ನೋಡಿ, ಮೊದಲನೇದಾಗಿ SDA ಹುದ್ದೆಗಳು, ದ್ವಿತೀಯ ದರ್ಜೆ ಸಹಾಯಕ ಪೋಸ್ಟ್ ಇರತ್ತೆ ರೇಷ್ಮೆ ಇಲಾಖೆಯಲ್ಲಿ. ಹಿರಿಯ ಸಂಶೋಧನಾ ಸಹಾಯಕ ಹುದ್ದೆಗಳು ರೇಷ್ಮೆ ಇಲಾಖೆಯಲ್ಲಿ ಖಾಲಿ ಇರತ್ತೆ. ಕಿರಿಯ ಸಹಾಯಕ ಹುದ್ದೆಗಳು ರೇಷ್ಮೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ವಿಜ್ಞಾನಿ A ಮತ್ತು ವಿಜ್ಞಾನಿ B ರೇಷ್ಮೆ ಇಲಾಖೆಯಲ್ಲಿ ಖಾಲಿ ಇರತ್ತೆ. ಕಾರ್ಯದರ್ಶಿ, ಮುಖ್ಯ ಕಾರ್ಯದರ್ಶಿ ಇದೆಲ್ಲ ಖಾಲಿ ಇರತ್ತೆ ರೇಷ್ಮೆ ಇಲಾಖೆಯಲ್ಲಿ. ಉಪನಿರ್ದೇಶಕರ ಖಾಲಿ ಇರತ್ತೆ. ಗುಮಾಸ್ತ ಹುದ್ದೆಗಳು ಅಂದ್ರೆ ಕ್ಲರ್ಕ್ ಪೋಸ್ಟ್, ಅದರ ನಂತರ ಮೇಲ್ವಿಚಾರಕ ಇದನ್ನೆಲ್ಲ ಖಾಲಿ ಇರತ್ತೆ. ವಿದ್ಯಾರ್ಥಿ ನೋಡಿ ಸ್ನೇಹಿತರೆ, ಇಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗೆ ಒಂದು ವಿನಂತಿ, ಅರ್ಜಿ ಸಲ್ಲಿಸುವ ಮುಂಚಿತವಾಗಿಯೇ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಯಾರು ಮಾಡಿಟ್ಟುಕೊಳ್ಳಿ. ಮುಂದ್ಗಡೆ ತಿಳಿಸ್ಕೊಟ್ಟಿದ್ದೇವೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ, ಅದನ್ನ ಮುಂದ್ಗಡೆ ನೋಡಿ. ಏಜ್ ಲಿಮಿಟ್ ನೋಡಿ 2025ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಇದು ಕಡ್ಡಾಯವಾಗಿ ರೂಲ್ಸ್ ಪ್ರಕಾರ, ರೇಷ್ಮೆ ಇಲಾಖೆ ರೂಲ್ಸ್ ಪ್ರಕಾರ ಆಗಿಲೇಬೇಕು. ವಯೋಮಿತಿ ಕೂಡ ಸಡಿಲಿಕರತ್ತೆ. ಜಾತಿ ಪ್ರಮಾಣವಾಗಿ ಅಂದ್ರೆ ಕ್ಯಾಟಗರಿ ಪ್ರಮಾಣವಾಗಿ OBC ದವರಿಗಿರತ್ತೆ, SC/ST ದವರಿಗಿರತ್ತೆ, ಸಾಮಾನ್ಯ ವರ್ಗದವರು ಎಲ್ಲರಿಗಿರತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸಿಂಗು ಕರ್ನಾಟಕ ರೇಷ್ಮೆ ಇಲಾಖೆ ನಿಯಮಗಳ ಪ್ರಕಾರ ಮತ್ತು ಮಾನದಂಡಗಳ ಪ್ರಕಾರ ಅದಂತರು ಕೊಟ್ಟೆ ಕೊಡ್ತಾರೆ. ಕ್ವಾಲಿಫಿಕೇಶನ್ ನೋಡಿ, ವಿದ್ಯಾರ್ಥಿಗಳು ಪದವಿ ಆಗಿರ್ಬೇಕಾಗತ್ತೆ, PUC ಆಗಿರ್ಬೇಕು. PUC ದಲ್ಲಿ 2 ಪ್ರಕಾರ ಬರ್ತವೆ. ಒಂದು ಫಸ್ಟ್ PUC ಅಂತೇಳಿ ಮತ್ತು ಸೆಕೆಂಡ್ PUC, ದ್ವಿತೀಯ ದರ್ಜೆ, ಪ್ರಥಮ ದರ್ಜೆ ಅಂತೇಳಿ. ಇಲ್ಲಿ ಪ್ರಥಮ ದರ್ಜೆದವರಿಗೆ ಅವಕಾಶ ಇರಲ್ಲ, ದ್ವಿತೀಯ ದರ್ಜೆದವರಿಗೆ ಅವಕಾಶ ಇರುತ್ತೆ, ದ್ವಿತೀಯ PUC ಅಂತೇಳಿ. SSLC ಪಾಸ್ ಆಗಿರ್ಬೇಕು. ತುಂಬಾ ಜನ ಕೇಳಬಹುದು, ಸರ್ 2025ರಲ್ಲಿ ಪರೀಕ್ಷೆ ಬರ್ದಿದೀವಿ, ಈಗ ನಾವು ಅರ್ಜಿ ಸಲ್ಲಿಸಬಹುದಾಗಿಲ್ಲ ಅಂತ. ನೋಡಿ, ಅರ್ಜಿ ಸಲ್ಲಿಸಿ ಇಲ್ಲ ಅಂತಲ್ಲ, ಆದ್ರೆ 18 ವರ್ಷ ಆಗಿರ್ಬೇಕು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೆಕೆಂಡ್ PUC ದವ್ರಿಗೆ ಅಷ್ಟೇ ವೀಕ್ಷಕರೇ. ಸೆಕೆಂಡ್ PUC 2025ರಲ್ಲಿ ಯಾರು ಪಾಸ್ ಆಗಿದಲ್ಲ, ನಿಮಗೂ ಕೂಡ 18 ವರ್ಷ ಆಗಿರ್ಬೇಕು, ಅಂದ್ರೆ ಅಪ್ಲೈ ಮಾಡಬಹುದು, ಏನು ಟೆನ್ಷನ್ ಇಲ್ಲ. ಅದ ನಂತರ ಇಲ್ಲಿ ಅಪ್ಲಿಕೇಶನ್ ಫೀಸು ಈ ಒಂದು ಹಿಂದುಳಿದ ವರ್ಗದವರಿಗೆ, ಸಾಮಾನ್ಯ ವರ್ಗದವರಿಗೆ, ಈ ಎಲ್ಲ ಉಳಿದಂತ ಅಭ್ಯರ್ಥಿಗೆ 450 ರೂಪಾಯಿ ತನ ಪಾವತಿ ಮಾಡಲೇಬೇಕು ಅರ್ಜಿ ಶುಲ್ಕ. ಅದ್ರ ಬಳಿಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 150 ರೂಪಾಯಿ ತನ ಇರತ್ತೆ, ಅಪ್ಲೈ ಮಾಡಿ. ಇನ್ನೊಂದು ಅರ್ಜಿ ಸಲ್ಲಿಸೋ ಲಿಂಕ್ ಇದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇವೆ. ನೋಟಿಫಿಕೇಶನ್ ಲಿಂಕ್ ಕೂಡ ಇರತ್ತೆ, PDF ಫಾರ್ಮ್ ಅಪ್ಲೈ ಲಿಂಕ್ ಕೂಡ ಇರತ್ತೆ. ಅದರ ಕೆಳಗಡೆ ಲಿಂಕ್ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ. ಇಲ್ಲಿ 3 ಹಂತದಲ್ಲಿ ಅಪ್ಲೈ ಮಾಡಬೇಕು. ಮೊದಲನೇದಾಗಿ ರಿಜಿಸ್ಟರ್ ಆಗ್ಬೇಕಾಗತ್ತೆ. ಎರಡನೇದಾಗಿ ನಿಮ್ಮ ಪರ್ಸನಲ್ ಮಾಹಿತಿ ತುಂಬಬೇಕು, ಅಂದ್ರೆ ವೈಯಕ್ತಿಕ ಮಾಹಿತಿ ತುಂಬಬೇಕು. ಮೂರನೇದಾಗಿ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಒಂದು 3,000ಕ್ಕಿಂತ ಅಧಿಕ ಪೋಸ್ಟ್ ಇದಲ್ಲ, ಅದಕ್ಕೆ ಅಪ್ಲೈ ಮಾಡುವಂತ ಪ್ರೊಸೆಸಿಂಗ್ ಇರತ್ತೆ, ರಿಜಿಸ್ಟರ್ ಆಗುವಂತ ಪ್ರೊಸೆಸಿಂಗ್. ಎರಡನೇದಾಗಿ ಯಾವ ರೀತಿಯಾಗಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ತುಂಬಬೇಕು ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಮೂರನೇದಾಗಿ ನಿಮ್ಮೊಂದು ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ಸಿಗ್ನೇಚರ್,
ಫೋಟೋಗಳು, ಶೈಕ್ಷಣಿಕ ಅಂಕಪಟ್ಟಿಗಳು, ಜಾತಿ ಪ್ರಮಾಣ ಪತ್ರ, ಗ್ರಾಮೀಣ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಇದೆಲ್ಲ ನಮೂದಿಸಬೇಕು. ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಕೊನೆಯ ದಿನಾಂಕ ಪ್ರಾರಂಭ ದಿನಾಂಕ. ಈ ಒಂದು ನೇಮಕಾತಿ ಮೇ ತಿಂಗಳಲ್ಲಿ ಅರ್ಜಿ ಪ್ರಾರಂಭ ಆಗುವ ಸಾಧ್ಯತೆ ಇದೆ. ಅಲ್ಲಿ ತನಕ ವೇಟ್ ಮಾಡಿ, ಇನ್ನೊಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ. ತುಂಬಾ ಜನ ಅನ್ಬಹುದು ಸರ್ ಇದು ಫೇಕ್ ನ್ಯೂಸ್ ಅಂತ. ನೋಡಿ, ಸರ್ಕಾರದಿಂದ ಒಂದು ಮಾಹಿತಿ ರಿಲೀಸ್ ಮಾಡಲ್ದೆ ನಾವು ಯಾವುದೇ ರೀತಿಯಾಗಿ ಗೋಳಪುರ ನಂತರ ತಿಳಿಸ್ಕೊಡೋದಿಲ್ಲ ಬೇರೆ ಚಾನಲ್ ದವ್ರಗತೆ. ಅಂದ್ರೆ ಫೇಕ್ ನ್ಯೂಸ್ ಅಂತ ಕೊಡೋದು. ಏನ್ ಸರ್ಕಾರದಿಂದ ಬಂದಿರತ್ತೆ ಅದು ಮಾತ್ರ ಕೊಡ್ತೇವೆ, ಇಲಾಖೆಯಿಂದ ಬಂದಿರತ್ತೆ ಅದು ಮಾತ್ರ ಕೊಡ್ತೇವೆ. ನಂಬೋರು ನಂಬಬಹುದು, ಬೇಡ ಅಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಹೋಗ್ಬೋದು. ತುಂಬಾ ಜನ ಹೇಳ್ತಾರೆ ನಾನು ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿ ಈಗಲೇ ಮಾಡ್ಕೊಂಡು ಹೋಗ್ಬೋದು. ಯಾರು ನಿಮಗೆ ಕರೆಕ್ಟ್ ಆಗಿ ಮಾಹಿತಿನ ಕೊಡ್ತಾರಲ್ಲ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವೆಲ್ಲ ಮಾಹಿತಿನ ಪಡ್ಕೋಬಹುದು. ಇದಕ್ಕಿಂತ ಜಾಸ್ತಿ ಮಾಹಿತಿ ಬೇಕಂದ್ರೆ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿದ್ದೇವೆ. ಆ ಒಂದು ಐಡಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಖಂಡಿತ ನಿಮ್ಗೆ ರಿಪ್ಲೈ ಕೊಡ್ತೇವೆ. ಅಥವಾ ಅಬೌಟ್ ಸೆಕ್ಷನ್ ಇಲ್ಲಿರತ್ತೆ ಅಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಐಡಿಗೆ ಮೆಸೇಜ್ ಮಾಡ್ಬೋದು. ಏನು ಟೆನ್ಷನ್ ತಗೋಬೇಡಿ. ತುಂಬಾ ಜನ ನಿಯತ್ತಿನಿಂದ ಓದುವಂತ ವಿದ್ಯಾರ್ಥಿ ಇದ್ದಾರ, ಅವ್ರಿಗೆ ಹೆಲ್ಪ್ ಆಗತ್ತ. 10 ಮಂದಿಗೋಸ್ಕರ ನಾನು ಚಾನಲ್ ಕ್ರಿಯೇಟ್ ಮಾಡಿಲ್ಲ. ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ನಮ್ಮಿಂದ ಕೆಲವು ಜನರಿಗೆ ಉಪಯೋಗ ಆಗಲಿ. ಕೆಲವು ಜನರಿಗೆ 100 ಜನರೇ ಒಬ್ಬರು ಕೂಡ ಜಾಬ್ ಸಿಗ್ತಾ ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಅವರಿಗೆ ಹೆಲ್ಪ್ ಆಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಚಾನಲ್ ಅನ್ನ ತೆಗೆದಿರೋ. ಕೆಲವು ಜನ ಫಾಲ್ತು ಮಂದಿ ಕಮೆಂಟ್ ಮಾಡ್ತಾರ, ಏನೂ ಯೂಸ್ ಇರೋದಿಲ್ಲ. ನೀವು ಮುಂದೆ ಹೋಗೋದಿಲ್ಲ, ಹೋಗೋರು ಕೂಡ ಬಿಡೋದಿಲ್ಲ. ಇಂತ ಒಂದು ಹದಿಗೆಟ್ಟು ಜನ ಇದಾರಲ್ಲ, ಅದು ನಿಮ್ಗೆ ಗೊತ್ತಿರತ್ತೆ. ಯಾರು ಒಳ್ಳೆ ರೀತಿಯಲ್ಲಿ ಓದ್ತಾ ಇರ್ತಾರ ಬಡ ವಿದ್ಯಾರ್ಥಿ ಗೊತ್ತಾ ಇರತ್ತೆ. ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ನಾನು ಕೂಡ. ಇದು ಮೇ ತಿಂಗಳಲ್ಲಿ ಕೊಟ್ಟಿದ್ದಾರೆ ಅಧಿಸೂಚನೆ ಬರತ್ತೆ. ಇನ್ನೊಂದು ಇದು ಒಂದೇ ಅಧಿಸೂಚನೆ ಅಲ್ಲ, ಅವ್ರು ಕೊಟ್ಟಂತ ಮಾಹಿತಿ ನೋಟಿಫಿಕೇಶನ್ ಬಗ್ಗೆ ಪೂರ್ತಿಯಾಗಿ ನೋಟಿಫಿಕೇಶನ್ ತಿಳಿಸಕ್ಕಾಗಲ್ಲ. ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರತ್ತೆ, ಅಲ್ಲಿ ಹೋಗಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ಟೆಲಿಗ್ರಾಮ್ ಗ್ರೂಪ್ಸ್ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ.